ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನಿವತ್ತು ನಿಮಗೆ ಮೊಟ್ಟೆ ಮಸಾಲ ಅಥವಾ ಮೊಟ್ಟೆ ಗೊಜ್ಜು ಗ್ರೇವಿ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ಹಾಗಾದರೆ ಹೇಗೆ ಮಾಡೋದು. ಒಂದು ಬಾಣಲಿಗೆ 2.5 ಚಮಚ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಒಂದು ಚಕ್ಕೆ, 3 ಲವಂಗ, 1 ಏಲಕ್ಕಿ, 1 ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ. ಮೀಡಿಯಮ್ ಆಗಿ ಕಟ್ ಮಾಡಿರೋ 2 ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿನ ಚೆನ್ನಾಗಿ ಈಗ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಗಂಟಿರುತ್ತಲ್ಲ, ಅದನ್ನೆಲ್ಲ ಚೆನ್ನಾಗಿ ಈ ರೀತಿ ಸೌಟಲ್ಲೇ ಬಿಡಿಸ್ಕೊಳ್ಳಿ. ಸ್ವಲ್ಪ ನೀಟಾಗಿ ಈ ರೀತಿ ಚೆನ್ನಾಗಿ ಬಿಡಿಸ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಈರುಳ್ಳಿನ ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಬನ್ನಿ. ನೋಡಿ, ಸ್ವಲ್ಪ ಸ್ವಲ್ಪನೇ ಈಗ ಈರುಳ್ಳಿ ಬೇಯ್ತಾ ಇದೆ. ನೀಟಾಗಿ ಕಂದು ಬಣ್ಣಕ್ಕೆ ಬರ್ತಾ ಇದೆ. ಚೆನ್ನಾಗಿ ಬರಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆದ್ರೇ ಒಳ್ಳೆ ಟೇಸ್ಟ್ ಕೊಡುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿನ. ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವು 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ. ಈ ರೀತಿ ಚೆನ್ನಾಗಿ ಹುರ್ಕೊಳ್ಳೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ನೋಡಿ, ಚೆನ್ನಾಗಿ ಹುರ್ಕೊಂಡ ಆಗ್ತಾಯಿದೆ. ಇದಕ್ಕೀಗ ನಾವು ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ 2 ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಅಷ್ಟೇ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಹುರ್ಕೊಳ್ಳಿ. ಜಾಸ್ತಿ ನೀವು ಚಕ್ಕೆ ಲವಂಗ ಎಲ್ಲ ಜಾಸ್ತಿ ಯೂಸ್ ಮಾಡಬೇಡಿ. ಎಷ್ಟು ತೋರಿಸಿದ್ದೀನೋ ಅಷ್ಟನ್ನೇ ಹಾಕಿ. ಯಾಕಂದರೆ ನಾವು ಮುಂದೆ ಗರಂ ಮಸಾಲೆ ಎಲ್ಲ ಹಾಕೋದ್ರಿಂದ ಮಸಾಲೆ ಜಾಸ್ತಿ ಆಗೋಗ್ಬಿಡುತ್ತೆ. ಅದರಿಂದ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ. ಸ್ವಲ್ಪ ಚಿಕ್ಕ ಪೀಸೆ ಚಕ್ಕೆ ಲವಂಗ 2ರಿಂದ 3 ಸಾಕು, ಜಾಸ್ತಿ ಬೇಡ. ನೋಡಿ, ಈ ಥರ ಮಾಡಿಕೊಂಡು ಟೊಮೆಟೊ ಬೇಯೋಕ್ಕೋಸ್ಕರ ಒಂದು ಸ್ವಲ್ಪ ನಾನು ಮುಂಚೆನೇ ಸಾಲ್ಟ್ ಹಾಕ್ಕೋತಾ ಇದ್ದೀನಿ. ಸಾಲ್ಟ್ ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಟೊಮೆಟೊ ಬೇಗ ಬೇಯುತ್ತೆ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಫುಲ್ಲು ಸಾಲ್ಟ್ ಎಲ್ಲ ಕಡೆಗೂ ಮಿಕ್ಸ್ ಆಗೋ ಥರ ಟೊಮೆಟೊಗೆ ಈ ಥರ ಫ್ರೈ ಮಾಡ್ಕೊಳ್ಳಿ. ನೀಟಾಗಿ ಈ ಥರ ಹಾಕ್ಬಿಟ್ಟು ಇದನ್ನು ಸ್ವಲ್ಪ ನಾನು ಟೊಮೆಟೊ ಬೇಯೋಕ್ಕೋಸ್ಕರ ನೀರು ಆ್ಯಡ್ ಮಾಡ್ಕೊತೀನಿ. ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೊಬಿಡಿ. ಒಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಫಸ್ಟ್ ಸ್ಟಾರ್ಟಿಂಗು ನೀಟಾಗಿ ಮಾಡಿಕೊಂಡು ಸ್ವಲ್ಪ ಹುರ್ಕೊಂಡು ಸ್ವಲ್ಪ ನೀಟಾಗಿ ಇದನ್ನು ಮಿಕ್ಸ್ ಆಗೋ ಥರ ಮಾಡಿಬಿಟ್ಟು 2 ನಿಮಿಷ ಪ್ಲೇಟ್ನ ಮುಚ್ಚಿ ಇಟ್ಬಿಡಿ. ಟೊಮೊಟೊ ಎಲ್ಲ ಚೆನ್ನಾಗಿ ಬೇಯಬೇಕು, ಆಗಲೇ ಚೆನ್ನಾಗಿರುತ್ತೆ. ನೋಡಿ, 2 ನಿಮಿಷ ಆಯಿತು. ತೆಗೆದ್ಬಿಟ್ಟು ಟೊಮೊಟೊ ಬೆಂದಿರುತ್ತಲ್ಲ, ಅದನ್ನು ಚೆನ್ನಾಗಿ ಸೌಟಿಂದ ಹಿಂಗೆ ಆಡಿಸ್ಬಿಟ್ಟು ಚೆನ್ನಾಗಿ ಅದರಲ್ಲೇ ಟೊಮೊಟೊನ ಸ್ವಲ್ಪ ಕಿವುಚ್ಕೊಳ್ಳಿ. ಟೊಮೊಟೊನ ಸ್ಮ್ಯಾಶ್ ಮಾಡ್ಕೊಳ್ಳಿ ಸೌಟಿಂದನೇ. ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಟೊಮೊಟೊನ ಚೆನ್ನಾಗಿ ಬೇಯಿಸ್ಕೊಂಡ್ರೇ ಗೊಜ್ಜು ಒಂದು ಸ್ವಲ್ಪ ಗೊಜ್ಜು ಥರ ಆಗುತ್ತೆ. ಟೊಮೊಟೊಯಿಂದನೇ ಸ್ವಲ್ಪ ಜಾಸ್ತಿ ಗೊಜ್ಜು ಥರ ಅನಿಸುತ್ತೆ. ಈಗ ನಾವು ಇದಕ್ಕೆ 1 ಚಮಚ ಅಚ್ಚ ಖಾರದ ಪುಡಿ,
1 ಚಮಚ ಗರಂ ಮಸಾಲ, ಒಂದು ಅರ್ಧ ಸ್ಪೂನು ಧನಿಯಾ ಪೌಡರು, ಚಿಕನ್ ಮಸಾಲ 1 ಸ್ಪೂನು. ನಿಮಗೇನಾದರೂ ಮಸಾಲೆ ಏನಾದರೂ ಜಾಸ್ತಿ ಆಯಿತು ಅಂದರೆ ಬೇಕಾದ್ರೆ ಧನಿಯಾ ಪೌಡ್ರು ಚಿಕನ್ ಮಸಾಲ ಹಾಕ್ಕೋಬೇಡಿ, ಬರೀ ಗರಂ ಮಸಾಲ ಅಚ್ಕಾರದ ಪುಡಿ ಹಾಕ್ಕೊಳ್ಳಿ. ಅದು ಕೂಡ ಒಳ್ಳೆ ಟೇಸ್ಟ್ ಕೊಡುತ್ತೆ ನಿಮಗೆ. ನನಗೆ ಒಂದು ಸ್ವಲ್ಪ ಮಸಾಲೆ ಜಾಸ್ತಿ ಇರಬೇಕು ಅಂತ ನಾನು ಅದೆರಡನ್ನೂ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದು ಒಂಥರ ಒಳ್ಳೆ ಟೇಸ್ಟೇ ಕೊಡುತ್ತೆ. ಟ್ರೈ ಮಾಡಿ ನೋಡಿ ಎರಡರಲ್ಲೂ ತುಂಬ ಚೆನ್ನಾಗಿರುತ್ತೆ. ಇದನ್ನು ಚಪಾತಿಗೆ ಅನ್ನಕ್ಕೂ ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಸ್ವಲ್ಪನೇ ನೀರು ಬಿಟ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಹೋಗಿ. ಚೆನ್ನಾಗಿ ಟೊಮೆಟೊ ಮಸಾಲೆ ಎಲ್ಲನೂ ಚೆನ್ನಾಗಿ ಬೇಯಬೇಕು ನೀರಲ್ಲಿ, ಆಗ ಒಳ್ಳೆ ಟೇಸ್ಟ್ ಕೊಡುತ್ತೆ ನಿಮಗೆ. ಇದನ್ನು ಬೇಗ ಮಾಡ್ಕೋಬೋದು, ಇದು ತುಂಬಾ ಈಸಿ. ಇಷ್ಟಿದ್ರೆ ಬೆಳಗಿನ ಟಿಫನ್ನು ಏನಾದರೂ ಮಾಡ್ತೀವಿ ಅಂದರೆ ಇದನ್ನು ಈಸಿಯಾಗಿ ಮಾಡ್ಕೊಳ್ಬೋದು. ಮಕ್ಕಳು ತುಂಬ ಇಷ್ಟಪಡ್ತಾರೆ ಇದನ್ನು. ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡು 1-2 ನಿಮಿಷ ಬೇಯಿಸ್ಕೊಂಡು ಇದಕ್ಕೆ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಸಣ್ಣ ಸಣ್ಣ ಪೀಸಾಗಿ ಮಾಡ್ಕೊಂಡಿದ್ದೀನಿ. ಆ ಮೊಟ್ಟೆನೆಲ್ಲ ಹಾಕ್ತಾಯಿದ್ದೀನಿ. ನೋಡಿ ಈ ಥರ ಪೀಸ್ ಮಾಡ್ಕೊಂಡು ಹಾಕ್ಕೊಳ್ಳೋದ್ರಿಂದ ಮೊಟ್ಟೆನೂ ಗೊಜ್ಜಿಗೆ ಚೆನ್ನಾಗಿ ಹಿಡ್ಕೊಳ್ಳುತ್ತೆ, ಗೊಜ್ಜು ಮೊಟ್ಟೆಗೆ ಹಿಡ್ಕೊಳ್ಳುತ್ತೆ. ಆಗ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಸ್ವಲ್ಪ ಕಸ್ತೂರಿ ಮೇಥಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ಕೊತ್ತಂಬರಿ ಸೊಪ್ಪಿದ್ದರೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಕೊಡಿ, ಅದು ಚೆನ್ನಾಗಿರುತ್ತೆ. ನೋಡಿ 1-2 ನಿಮಿಷ ಈ ಥರ ಮುಚ್ಚಿಡ್ತಾಯಿದ್ದೀನಿ. ನೋಡಿ 2 ನಿಮಿಷ ಆಯಿತು, ತೆಗೆದ್ಬಿಟ್ಟು ಈಗ ಸ್ವಲ್ಪ ಎತ್ಕೊಂಡು ನಿಧಾನಕ್ಕೆ ಈ ಥರ ಮೊಟ್ಟೆ ಮೇಲೆ ಎಲ್ಲನೂ ಫ್ರೈ ಮಾಡ್ಕೊಳ್ಳಿ. ಮೊಟ್ಟೆಗೆ ಎಲ್ಲ ಮಸಾಲೆ ಹಿಡ್ಕೊಳ್ಳಿ. ತುಂಬ ಟೇಸ್ಟಾಗಿರುತ್ತೆ ಮಾತ್ರ. ಒಂದು ಸತಿ ಟ್ರೈ ಮಾಡಿ ನೋಡಿ, ತುಂಬ ಸಕ್ಕತ್ತಾಗಿರುತ್ತೆ ತಿನ್ನೋಕ್ಕೆ. ನೀವು ಚಪಾತಿಗೆ ಅನ್ನಕ್ಕೆ ಎಲ್ಲದಕ್ಕೂ ತಿನ್ಬೋದು. ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ ಇದು. ನೋಡಿ ಮೊಟ್ಟೆ ಗೊಜ್ಜು ರೆಡಿ ಆಯಿತು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹೇಗಿತ್ತು ಅಂತ ನೀವು ಮಾಡಿ ನನಗೆ ತಿಳಿಸಿ. ಥ್ಯಾಂಕ್ ಯು, ಧನ್ಯವಾದಗಳು.